ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಲೈವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗೋಣನವರ್. ಇವತ್ತು ಈ ನೀಟ್ ವಿಚಾರದಲ್ಲಿ ನಡೀತಿರಂತ ಈ ಪ್ರತಿಭಟನೆ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾನು ಏನಾದ್ರೂ ಇವತ್ತು ಬಿಜೆಪಿನ ಸಪೋರ್ಟ್ ಮಾಡಿದ್ರೆ ನಾನು ಹಿಂದೂ ಧರ್ಮನ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ಲ, ಅಥವಾ ನಾನು ಏನಾದ್ರೂ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಿದ್ರೆ ನಾನು ಮುಸ್ಲಿಂ ಧರ್ಮನ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ಲ. ಇವೆರಡೂ ಪಕ್ಷಗಳು ನಾನು ಯಾವ ಧರ್ಮದವನು ಅಂತ ಐಡೆಂಟಿ ಕೊಡೋ ಅವಶ್ಯಕತೆ ಇಲ್ಲ. ಇವೆರಡೂ ಪಕ್ಷಗಳು ಜಸ್ಟ್ ರಾಜಕೀಯ ಪಕ್ಷಗಳು, ಎರಡು ಡಿಫ್ರೆಂಟ್ ಅಜೆಂಡಾ ಇಟ್ಕೊಂಡಂತ ಎರಡು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬಿಟ್ರೆ ಬೇರೆ ಏನೂ ಅಲ್ಲ. ಧರ್ಮನ ಅಸ್ತ್ರವಾಗಿ ಬಳಸ್ಕೊಂಡು ಧರ್ಮದ ನಡುವೆ ತಂದಿಕ್ಕಂತ ಕೆಲಸ ಇವೆರಡು ಪಕ್ಷಗಳು ಮಾಡ್ತಿದ್ದೆ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ನಾನು ಬಿಜೆಪಿನ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ಸಿಗ ಅಂತಾರೆ, ಕಾಂಗ್ರೆಸ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಅಂತಾರೆ. ನಾನು ಯಾವ ಗುಲಾಮನೂ ಅಲ್ಲ, ನಾನು ಯಾವ ಅಂಧಭಕ್ತನೂ ಅಲ್ಲ, ನಾವು ಲೆಫ್ಟಿಸ್ಟ್ ಅಲ್ಲ, ರೈಟಿಸ್ಟ್ ಅಲ್ಲ, ನಾನು ಸೆಂಟ್ರಿಸ್ಟ್. ಹೌದು, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಹಂಗಾಗಿ ಕರ್ನಾಟಕ ಸರ್ಕಾರ ತಪ್ಪು ಮಾಡಿದ್ರೆ ನಾನು ಕಾಂಗ್ರೆಸ್ನ ಪ್ರಶ್ನೆ ಮಾಡ್ತೀನಿ. ಅದೇ ತರ ಇವತ್ತೇನಾದ್ರೂ ಕೇಂದ್ರದಲ್ಲಿ ಸರ್ಕಾರ ತಪ್ಪು ಮಾಡಿದ್ರೆ ಬಿಜೆಪಿನ ಪ್ರಶ್ನೆ ಮಾಡ್ತೀನಿ, ಎಲ್ರಿಗೂ ಪ್ರಶ್ನೆ ಮಾಡ್ತೀನಿ. ಪ್ರಶ್ನೆ ಮಾಡಬೇಕು. ಮೋದಿ ಪ್ರಶ್ನಾತೀತನಲ್ಲ, ರಾಹುಲ್ ಗಾಂಧಿ ಪ್ರಶ್ನಾತೀತರಲ್ಲ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನಾತೀತನಲ್ಲ, ಅಥವಾ ಅಮಿತ್ ಶಾ ಕೂಡ ಪ್ರಶ್ನಾತೀತರಲ್ಲ. ಯಾರೇ ಆಗ್ಲಿ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಬೇಕು. ನೀವು ಬೆಂಬಲಿಸೋ ಒಂದು ಪಕ್ಷ ಆಗಿದ್ರು ಕೂಡ ಅದನ್ನ ನೀವು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳೋ ಧೈರ್ಯ ನಿಮ್ಮಲ್ಲಿ ಇರಬೇಕು. ಯಾವ ಪಕ್ಷ ಒಳ್ಳೆ ಕೆಲಸ ಮಾಡುತ್ತೋ ಅದನ್ನ ಬೆಂಬಲಿಸಬೇಕು. ಯಾವ ಪಕ್ಷ ತಪ್ಪು ಮಾಡುತ್ತೋ ನಾನು ಆಗ್ಲೇ ಹೇಳ್ದಂಗೆ ಅವತ್ತಿಗವತ್ತೇ ನೀವು ಅದನ್ನ ಪ್ರಶ್ನೆ ಮಾಡಬೇಕು. ಅದೇ ಪ್ರಜಾಪ್ರಭುತ್ವ. ಇವತ್ತು ನಾವೇನಾದ್ರೂ ನೀಟ್ ವಿಚಾರಕ್ಕೆ ಬಂದ್ರೆ, ನೀಟ್ ಪರೀಕ್ಷೆ ಮತ್ತು ಅದರ ಸುತ್ತಮುತ್ತ ನಡೆದಿರೋಂಥ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆ ಮಾಡೋದು ನ್ಯಾಯಸಮ್ಮತವಾದದ್ದು. ಆರಂಭದಲ್ಲಿ ಪ್ರತಿಭಟನೆ ಒಂದು ಒಳ್ಳೆ ಟ್ರ್ಯಾಕ್ ಅಲ್ಲಿ ನಡೀತಾನೆ ಹೋಗ್ತಿತ್ತು, ಕರೆಕ್ಟ್ ಆಗಿ ಹೋಗ್ತಾ ಇತ್ತು. ಬಟ್ ಯಾವಾಗ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಅಜೆಂಡಾ ಇಟ್ಕೊಂತ ಜನರು ಆ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ರು, ಆಮೇಲೆ ಅದು ಟ್ರ್ಯಾಕ್ ತಪ್ಪೋಯ್ತು. ಅಲ್ಲಿ ಮತ್ತೆ ಧರ್ಮದ ಲೇಪನ ತಂದ್ಕೊಟ್ರು, ಮತ್ತೆ ಧರ್ಮದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು. ಅಲ್ಲ ಗುರು, ನಾನು ಹೇಳ್ತಿರೋದು ಇಷ್ಟೇ, ಯಾವನೋ ಒಂದು ಪ್ರೊಟೆಸ್ಟ್ ಅಲ್ಲಿ ಏನೋ ಒಂದು ಇಶ್ಯೂ ಇಲ್ಲಿ ಬಂದು ಧರ್ಮದ ಬಗ್ಗೆ ಮಾತಾಡ್ತಾನಂತಂದ್ರೆ ಎಷ್ಟು ಮಟ್ಟಿಗೆ ಸರಿ? ಇವತ್ತು ನಾನು ಏನಾದ್ರು ನೀಟ್ ವಿಚಾರದಲ್ಲಿ ಧರ್ಮ ಅಂತ ತರ್ತೀನಿ ಅಂತಂದ್ರೆ ಎಲ್ಲಾ ವಿಚಾರದಲ್ಲಿ ಧರ್ಮನೇ ತಂದ್ಕೊಂಡು ಹಿಂಗೆ ಇದ್ದು ಬಿಡೋಣ. ಯಾಕಂದ್ರೆ ನೀಟ್ ವಿಚಾರದಲ್ಲಿ ಧರ್ಮ ಯಾಕಬೇಕು? ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರಶ್ನೆ ಕೇಳ್ರಿ, ಪರೀಕ್ಷೆ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಕೇಳ್ರಿ, ಪ್ರಶ್ನೆ ಪತ್ರಿಕೆ ಮತ್ತು ಫಲಿತಾಂಶದ ಬಗ್ಗೆ ಪ್ರಶ್ನೆ ಕೇಳ್ರಿ. ಆದ್ರೆ ಎಲ್ಲಾ ವಿಚಾರದಲ್ಲಿ ಧರ್ಮನ ತಂದು ಯಾಕೆ ನಿಲ್ಲಿಸ್ತೀರಾ? ಇವತ್ತು ನಾವೇನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ, ಏನಾದ್ರೂ ಒಂದು ಇಶ್ಯೂ ಆದ್ರೆ ಡೈರೆಕ್ಟ್ ಆ ಇಶ್ಯೂ ಬಗ್ಗೆ ಮಾತಾಡ್ರಿ. ಅದು ಬಿಟ್ಟು ಧರ್ಮದ ವಿಚಾರದ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ನಮಗೆ ಧರ್ಮ ಅನ್ನೋದು ನಮಗ್ ಗೊತ್ತು ಗುರು. ನೀವು ಪಕ್ಷಗಳು ಹೇಳಿದ್ರೆ ನಾನು ಧರ್ಮ ಪಾಲಿಸ್ತೀನಿ ಅಂತಲ್ಲ. ಇವತ್ತು ನಾನು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ನೀವು ಪಕ್ಷಗಳು ಯಾರು ಗುರು ಡಿಸೈಡ್ ಮಾಡಕ್ಕೆ? ನೀವು ಸಿಂಪಲ್, ನೀವು ರಾಜಕೀಯ ಪಕ್ಷಗಳು ನಿಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಧರ್ಮನ ತಂದಿರೋಂಥದ್ದು ಅಷ್ಟೇ. ಇಲ್ಲಿ ಇವತ್ತು ಯಾರೇ ಆಗಿರ್ಲಿ ಕ್ವಶನ್ ಮಾಡುವಂತ ಒಂದು ಧೈರ್ಯ ನಿಮ್ಮಲ್ಲಿ ಇರಲೇಬೇಕು. ಕ್ವಶನ್ ಮಾಡಿದಾಗ ಮಾತ್ರ ಈ ಪಕ್ಷಗಳು ಡೆಫಿನೆಟ್ ಆಗಿ ಒಳ್ಳೆ ಕೆಲಸ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ, ಇವತ್ತು ಶ್ರೀಲಂಕಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಜನ್ಜಿಗಳು ತಿರುಗಿ ಬಿದ್ದಿದ್ದಾರೆ, ಕ್ವಶನ್ ಮಾಡ್ತಿದ್ದಾರೆ. ಹಂಗಾಗಿ ಇಲ್ಲಿ ಸರ್ಕಾರಗಳು ಬಿದ್ದಿದೆ. ಅದೇ ತರ ಡೆಫಿನೆಟ್ ಆಗಿ ಹೇಳ್ತಿದ್ದೀನಿ, ಇಂಡಿಯಾದಲ್ಲಿ ಕೂಡ ವೆರಿ ಸೂನ್ ಆಗುತ್ತೆ. ಎಲ್ಲಾ ರಾಜಕೀಯ ಪಕ್ಷದ ನಾಯಕರಿಗೆ ಹೇಳ್ತಿದ್ದೀನಿ, ಕೇಳಿ, ಕಿವಿ ಕ್ಲೀನ್ ಮಾಡ್ಕೊಂಡು ಕೇಳ್ರಿ. ಹಿಂಗೇ ನೀವು ಕಂಟಿನ್ಯೂ ಮಾಡಿದ್ರೆ, ನೀವು ಇದೇ ತರನೇ ಹೋಗ್ತಾ ಇದ್ರೆ ಜನ್ಜಿಗಳು, ಇವತ್ತು ಜನ್ಜಿಗಳಿಗೆ ಯಾವ ಧರ್ಮ ಬೇಡ, ಕ್ಯಾಸ್ಟ್ ಬೇಡ, ಅವ್ರಿಗೆ ಡೆವಲಪ್ಮೆಂಟ್ ಬೇಕು, ಎಜುಕೇಶನ್ ಸಿಸ್ಟಮ್ ಬೇಕು, ಹೆಲ್ತ್ ಕೇರ್ ಸಿಸ್ಟಮ್ ಬೇಕು, ಪ್ರತಿಯೊಂದು ಬೇಕು ಅವ್ರಿಗೆ. ಹಂಗಾಗಿ ಅವ್ರನ್ನ ಈ ಮುಂಚೆ ತರ ನೀವು ಅಗೇನ್ ಬರೀ ಧರ್ಮನ ಮುಂದಿಟ್ಟು ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ. ಅವ್ರು ಒಂದ್ ತಿರುಗಿ ಬಿದ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ, ನಿಮ್ಮ ಎಲ್ಲಾ ರೀತಿಯ ಆಟಗಳು ಬಂದಾಗುತ್ತೆ. ನಾನು ಹೇಳೋದಿಷ್ಟೇ, ಕರೆಕ್ಟ್ ಆಗಿ ಕೆಲಸ ಮಾಡಿ, ಧರ್ಮ ತರಬೇಡಿ. ನೀವ್ ಯಾವುದೇ ಪಕ್ಷದವರಾಗಿರ್ಲಿ ಗುರು, ನನಗೆ ಧರ್ಮ ಬಿಟ್ಟು ಕರೆಕ್ಟ್ ಆಗಿ ಕೆಲಸ ಮಾಡುವಂತ ಎಲ್ಲಾ ರೀತಿ ಏನೇನು ಬೇಕು ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಬಿಟ್ರೆ ಈ ದೇಶಕ್ಕೆ ಏನ್ ಬೇಕು, ಆಗ್ಲೇ ಹೇಳ್ದಂಗೆ ಎಜುಕೇಶನ್ ಸಿಸ್ಟಮ್, ಹೆಲ್ತ್ ಕೇರ್ ಸಿಸ್ಟಮ್ ಎಷ್ಟು ಹೊಲಸೆ ಹೋಗ್ಬಿಟ್ಟಿದೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡಲ್ಲ. ಏನ್ ಮಾತಾಡಿದ್ರು ಧರ್ಮ ಧರ್ಮ ಧರ್ಮ. ಧರ್ಮದ ಬಗ್ಗೆ ಕಾಳಜಿ ಇರೋನು ರೋಡಲ್ಲಿ ಮಾತಾಡಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಗೆ ಏನಾದ್ರು ರಾಜಕೀಯ ಪಕ್ಷದವನು ಧರ್ಮದ ಬಗ್ಗೆ ಮಾತಾಡಕ್ ಬಂದಾಗ ಅಲ್ಲಿಂದ ಅಲ್ಲೇ ಅವ್ನು ಕಲ್ಲು ಹೊಡೆದು ದೂರ ಮಾಡಿ. ಯಾಕಂತಂದ್ರೆ ಯಾವತ್ತಾದ್ರೆ ಯಾವ ಧರ್ಮಗುರು ಮಾತಾಡ್ತಾನೋ ಕುಂತ್ಕೊಂಡು ಕೇಳಿ, ಪರವಾಗಿಲ್ಲ. ಬಟ್ ರಾಜಕೀಯ ಪಕ್ಷದವನು ಅವ್ನು ಬೇಳೆ ಬೇಯಿಸ್ಕೊಳಕ್ ಮಾತಾಡ್ತಿದ್ದಾನೆ ಬಿಟ್ರೆ ಬೇರೆ ಏನಕ್ಕೂ ಅಲ್ಲ. ನಾನು ಹೇಳೋದಿಷ್ಟೇ, ಕ್ವಶನ್ ಮಾಡಿ, ಎಲ್ಲರಿಗೂ ಕ್ವಶನ್ ಮಾಡಿ, ತಪ್ಪೇನಿಲ್ಲ. ವ್ಯಕ್ತಿ ಪೂಜೆ ಮಾಡ್ಬಿಡ್ರಿ, ಪಕ್ಷ ಪೂಜೆ ಮಾಡ್ಬಿಡ್ರಿ, ವ್ಯಕ್ತಿತ್ವದ ಪೂಜೆ ಮಾಡ್ರಿ, ಅಷ್ಟೇ ನಾನು ಹೇಳೋದು. ಧನ್ಯವಾದ.